ನನಗೆ ನಿಮ್ಮ ಬಗೆಗೆ ಮೊದಲು ಕರುಣ ಅನಿಸ್ತಿತ್ತು, ಮುಗ್ಧರು ಅನಿಸ್ತಿತ್ತು. ಆದರೆ ನಿಮ್ಮ ವರಸೆಗಳನ್ನು, ನಿಮ್ಮ ಯೋಚನೆಗಳನ್ನು, ನೀವು ನನ್ನ ಮುಂದೆ ಇಡ್ತಕ್ಕಂಥ ಸಮಸ್ಯೆಗಳನ್ನು ನೋಡ್ತಾ ಹೋದಾಗ ನೀವು ಹೇತ್ಲಾಂಡಿಗಳು ಅನಿಸುತ್ತೆ. ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹೇತ್ಲಾಂಡಿಗಳು. ಮತ್ತು ಜಾಣ ಮೂರ್ಖರು ಅನಿಸುತ್ತೆ. ನೀವು ಗೊತ್ತಿಲ್ಲ ಅಂತಿಲ್ಲ, ಎಲ್ಲವೂ ಗೊತ್ತಿದೆ. ಆದರೆ ಗೊತ್ತಿದ್ದದನ್ನು ಮಾಡಲಾರಿರಿ, ಗೊತ್ತಿದ್ದದನ್ನು ಹೇಳಲಾರಿರಿ, ಗೊತ್ತಿದ್ದನ್ನು ಅರಗಿಸಿಕೊಳ್ಳಲಾರಿರಿ. ಮತ್ತು ಅದೇ ಗೊತ್ತಿದ್ದು ತಪ್ಪು ಮಾಡೋದು, ತಪ್ಪು ಮಾಡಿದ್ರೆ ಪಶ್ಚಾತ್ತಾಪ ಪಡೋದು, ಹಳಹಳಿ ಮಾಡೋದು. ಇದೇ ಜೀವನ ಆಗ್ಬಿಟ್ಟದು. ಇದಕ್ಕೆ ಕಾರಣ ಏನು? ಮನೆಯೊಳಗೆ ಸುಮ್ಮನೆ ಜಗಳ, ಅನವಶ್ಯಕ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅನವಶ್ಯಕ. ಅವರೊಂದು ಹೇಳ್ತಾರೆ, ನಾವೊಂದು ತಿಳ್ಕೊತೀವಿ, ನಾವೊಂದು ಹೇಳ್ತೀವಿ, ಅವರೊಂದು ತಿಳ್ಕೊತಾರೆ. ಬರೀ ಅಸಹಜ ಹೊಂದಾಣಿಕೆಗಳು ನಮ್ಮ ಬದುಕು. ನಾವು ಯಾರಿಗೂ ಏನು ಹೇಳ್ದ ಸ್ಥಿತಿಗೆ ಬಂದುಬಿಟ್ಟಿದ್ವಿ ನಾವು. ಹೀಗೆಲ್ಲ ಯಾಕೆ ಆಗ್ತದ ಅಂತ ಒಬ್ಬರು ವಿಚಾರ ಮಾಡಿಕೊಂಡಿಲ್ಲ. ಯಾಕೆ ಆಗ್ತದ? ನಮ್ಮ ಸುತ್ತಲೂ ನಿಷೇಧಾತ್ಮಕ ಶಕ್ತಿ ತಾಂಡವಾಡ್ತಾ ಇದೆ. ಅದು ನಮ್ಮ ಮಾತಿನ ಮೂಲಕ, ನಮ್ಮ ವಿಚಾರದ ಮೂಲಕ ಪ್ರಕಟವಾಗ್ತಾ ಇದೆ. ಇವತ್ತು ನಮ್ಮ ವಿಚಾರ ಲಹರಿ ನೋಡ್ಕೊಳ್ಬೇಕಾರೆ ಬರೀ ಕೆಟ್ಟ ವಿಚಾರಗಳು ಬರ್ತಾವ. ಒಳ್ಳೆಯ ವಿಚಾರ ಸಾಧ್ಯವೇ ಇಲ್ಲ ಬರೋದು, ಬರೀ ಕೆಟ್ಟ ವಿಚಾರಗಳು. ಮನೆಯಾಗ ಹೋದರೂ ಕೂಡ ಅದೇ ವಿಚಾರ, ದೇವ್ರ ಮುಂದೆ ಕುಂತಾಗ ಅದೇ ವಿಚಾರ, ಧ್ಯಾನಕ್ಕೆ ಕುಂತಾಗೂ ಅದೇ ವಿಚಾರ, ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೂ ಅದೇ ವಿಚಾರ. ದೇವ್ರ ಪೂಜೆ ನಡೆದತ್ತ, ಯಾರದೇ ನಡೆದತ್ತ, ಡಮ್ ಬಾರಿಸ್ತಾ ಇದ್ದಾರೆ, ನಗಾರಿ ಬಾರಿಸ್ತಾ ಇದ್ದಾರೆ, ಪೂಜೆ ನಡೀತಾ ಇದೆ, ಎಲ್ಲರೂ ಭಕ್ತಿಯಿಂದ ಭಗವಂತನಿಗೆ ನೋಡ್ತಾ ಇದ್ದಾರೆ. ಆದರೂ ನಿಮ್ಮಗಳ ಮನಸ್ಸಿನೊಳಗೆ 108 ಕೆಟ್ಟ ವಿಚಾರಗಳು ಹಾಯ್ತಾನೆ ಇವೆ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ಸುತ್ತಲೂ ನೆಗೆಟಿವಿಟಿಯ ತಾಂಡವ. ಇದರ ಕಾರಣದಿಂದಾಗಿ ನಮಗೆ ಏನು ಕೆಲಸ ಮಾಡದೆ ಇರೋದು ಮನಸ್ಸು ಬರ್ತದೆ. ಅಥವಾ ಸುಮ್ಮನೆ ಒಬ್ಬರಿಗೆ ತ್ರಾಸು ಕೊಡಬೇಕು ಅನ್ನಿಸ್ತದೆ, ಹಿಂಸೆ ಮಾಡಬೇಕು ಅನ್ನಿಸ್ತದೆ. ಆ ಹಿಂಸೆಯೊಳಗೆ ಒಂದು ವಿಕೃತ ಆನಂದವನ್ನು ಪಡ್ಕೋತೀವಿ ನಾವು. ಹೆಂಡತಿಗೆ ಬೈಯೋದ್ರಾಗ ವಿಕೃತ ಆನಂದ, ಮಕ್ಕಳಿಗೆ ಬಡಿದ್ರಾಗ ವಿಕೃತ ಆನಂದ. ಯಾತಕ್ಕೆ ಹಂಗೆ ಮಾಡ್ತೀವಪ್ಪ ಅಂತಂದ್ರೆ ನಮ್ಮೊಳಗಿರೋ ಅಸಮಾಧಾನ ಹೊರಹಾಕಲಿಕ್ಕೆ ನಮಗೆ ವೇದಿಕೆನೇ ಇಲ್ಲ. ಇದಕ್ಕೆ ಅನೇಕ ಕಾರಣಗಳು. ನೆಗೆಟಿವಿಟಿ ಅಂದರೆ ಏನು? ನೆಗೆಟಿವಿಟಿ ಯಾಕೆ ಬರ್ತದೆ? ಅದು ಎಲ್ಲದು? ಅದರ ಪರಿಣಾಮ ಏನು? ನಮ್ಮ ಜೀವನದೊಳಗೆ ನೆಗೆಟಿವಿಟಿಯ ಪಾತ್ರ ಏನು? ಇವನ್ನೆಲ್ಲ ನೋಡ್ಕೊತ ಹೋದಾಗ ಭಾಳ ಮಜಾ ಅನಿಸುತ್ತೆ. ಇದನ್ನೆಲ್ಲ ಹೇಳ್ಕೊತ ನಿಮಗೆ ರೇಜಿಗೆ ಅನಿಸುತ್ತೆ, ಬೇಜಾರು ಅನಿಸುತ್ತೆ. ಆದರೆ ಇಷ್ಟೇ, ನಿಮ್ಗೆ ಒಂಥರದ ಅಸಹಾಯಕತೆ, ಆನಂತರ ಯಾವುದೇ ಕೆಲಸ ಆಗದೇ ಇರುವಿಕೆ, ಯಾರು ನಿಮ್ಮನ್ನು ಹಚ್ಕೊಳ್ಳದೇ ಇರುವಿಕೆ, ವ್ಯವಹಾರ ಫೇಲ್ ಆಗುವಿಕೆ, ಏನು ಮಾಡ್ತಿರೋ ಸಕ್ಸಸ್ ಇಲ್ಲವೇ ಇಲ್ಲ. ಸಕ್ಸಸ್ ಅಲ್ಲ, ಇರೋದು ಮೇಂಟೈನ್ ಮಾಡೋದು ಆಗ್ತಾ ಇಲ್ಲ, ಇರೋ ವ್ಯವಹಾರ ಕುಂದಿ ಹೋಗ್ತಾ ಇದೆ. ಇವೆಲ್ಲ ಅನೇಕ ಸಮಸ್ಯೆಗಳಿಂದ ಜರ್ಜರಿತರಾಗಿದ್ದಾರೆ. ಅದಕ್ಕೆ ನಿಮ್ಮ ಸುತ್ತಲೂ ಇರ್ತಕ್ಕಂಥ ವ್ಯಕ್ತಿಗಳು, ಸನ್ನಿವೇಶ, ವಾತಾವರಣ ಕಾರಣ ಅದು. ಅದಕ್ಕೆ ಒಂದು ತಳಕ್ಕೆ ಹೋಗೋಣ ನಾವು. ಹೆಂಗಪ್ಪ? ನೀವು ಮನೆಯಿಂದ ಹೊರಗೆ ಹೋಗಿರ್ತೀರಿ, ಹೊರಗೆ ಹೋಗುವಾಗ ಯಾರ್ಯಾರನ್ನೋ ಭೇಟಿಯಾಗಿರ್ತೀರಿ, ಎಲ್ಲೆಲ್ಲೋ ಅಡ್ಡಾಡಿರ್ತೀರಿ, ಎಂತೆಂಥದೋ ಜಗಕ್ಕೆ ಅಡ್ಡಾಡಿ ಹೋಗಿರ್ತೀರಿ. ಇವೆಲ್ಲದ ಕಾರಣ ನೀವು ಅದು ನೆಗೆಟಿವಿಟಿ ಕಣ್ಣಿಗೆ ಕಾಣೋದೇ ಇಲ್ಲ. ಅದನ್ನು ಹೊತ್ಕೊಂಡು ನಿಮ್ಮ ತಲೆಯಾಗಿ ಇಟ್ಕೊಂಡು ಮೈ ತುಂಬ ಒಂದು ಛಾಯಾ ರೂಪದೊಳಗೆ, ಅದು ಆರಾವ ರೂಪದೊಳಗೆ ಆ ನೆಗೆಟಿವಿಟಿ ಹೊತ್ಕೊಂಡು ಮನೆಗೆ ಕಾಲಿಡ್ತಿರ್ತೀರಿ. ಒಂದು ತಿಳ್ಕೊಳ್ಳಿ, ಹೊರಗಿನಿಂದ ಬರುವಾಗ ಆ ನೆಗೆಟಿವಿಟಿ ಎಂಬ ರಾಕ್ಷಸನ ಒಳಗೆ ತರಬೇಡ್ರಿ. ಅದಕ್ಕೆ ಹಿಂದಿನ ಹಿರಿಯರು
ಒಂದು ಕಾಲು ಡೋಣಿ ಅಂತ ಮಾಡಿದ್ರು, ಕಾಲು ಡೋಣಿ. ಕಾಲು ಎದ್ದು ಒಳಗೆ ಬರೋದು. ದೇವಸ್ಥಾನಕ್ಕೆ ಹೋಗಿ ಸಹಿತ ಸತತ ನೀರು ಹರಿತಕ್ಕಂಥ ವ್ಯವಸ್ಥೆ ಮಾಡಿರ್ತಾರೆ. ಕಾಲು ಎದ್ದು ಒಳಗೆ ಹೋಗೋದು ದೇವಸ್ಥಾನದೊಳಗೆ. ಹೌದಾ? ಇದು ನೋಡಿಲ್ಲ ನೀವು? ಸೊ ನಿಮ್ಗೆ ಗೊತ್ತಿಲ್ಲ, ಆ ಕಾಲ್ಡೋನಿಯೊಳಗೆ ಹಾಕ್ತಕ್ಕಂಥ ನೀರಿನೊಳಗೆ ನೀರು ಮತ್ತು ಉಪ್ಪು ಮತ್ತು ಕರ್ಪೂರ ಇರ್ತಿತ್ತು. ಇದು ನಮ್ಮ ದೇಹದ ಒಳಗಿನ ಪಾದದ ಸುತ್ತಲೂ ಅಂಟಿಕೊಂಡಂಥ, ಯಾಕಂದರೆ ನೆಲದ ಮೇಲೆ ಸಂಪರ್ಕ ಬರೋದು ಪಾದಗಳು. ಆ ಪಾದಗಳನ್ನು ತೊಳ್ಕೊಂಡು ಒಳಗೆ ಬರಬೇಕಾದಂಥ ಒಂದು ಪದ್ಧತಿಯನ್ನು ಹಿಂದಕ್ಕೆ ಇಟ್ಕೊಂಡಿದ್ರು. ಅದಕ್ಕೆ ನಮ್ಮ ಆವಾಗಿನ ಹಳೆಯ ಮನೆಯೊಳಗೆ ಮನೆ ಶಾಂತಿ ಇರ್ತಿತ್ತು, ಎಲ್ಲರಿಗೂ ಅನ್ಯೋನ್ಯತೆ ಇರ್ತಿತ್ತು, ಎಲ್ಲರೆಲ್ಲ ಪ್ರೀತಿ ಇರ್ತಿತ್ತು, ಬಾಂಧವ್ಯ ಇರ್ತಿತ್ತು. ಈಗ ಯಾಕೆ ಹೋಗೈತಪ್ಪ ಅಂತಂದ್ರೆ ಕ್ಷಣ ಕ್ಷಣಕ್ಕೂ ಕಣದೊಳಗೂ ಕೂಡ ನೆಗೆಟಿವಿಟಿ ತುಂಬಿದ. ಅದಕ್ಕೆ ನೀವು ಅನಿವಾರ್ಯ, ನೀವು ನನ್ನ ಮಾತನ್ನು ಒಪ್ಪ್ರಿ ಬಿಡ್ರಿ. ಆದರೆ ನಾನು ಕಂಡುಕೊಂಡಂಥ ಸತ್ಯವನ್ನೇ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೀವು ಒಂದು ಕಾಲ್ಡೋಣಿಯನ್ನು ಮಾಡಿರಿ. ಕಾಲ್ಡೋಣಿ ಇರದೇ ಹೋದ್ರೆ ಒಂದು ಸಿಮೆಂಟಿನ ಒಂದು ಒಂದು ಬೊನ್ಸಾಯಿ ಮಾಡ್ತಕ್ಕಂಥ ಒಂದು ಪಾಟ್ ಇರುತ್ತಲ್ಲ, ಆ ಪಾಟ್ನಾಗ ನೀರು ಹಾಕ್ರಿ. ನೀರು ಹಾಕಿ 5 ಚಮಚ ಉಪ್ಪು ಹಾಕ್ರಿ, 1 ಚಮಚ ಪಟಕ ಹಾಕ್ರಿ, ಆನಂತರ 2 ಕರ್ಪೂರ ಹಾಕ್ರಿ, ಸ್ವಲ್ಪ ವಿನೆಗರ್ ಹಾಕ್ರಿ. ಹೌದಾ? ಉಪ್ಪು, ಪಟಕ, ಇವನ್ನೆಲ್ಲ ಹಾಕಿದ್ದು ಒಂದು ಮಿಶ್ರಣ ತಯಾರು ಮಾಡ್ಕೊಳ್ರಿ. ಬೆಳಗ್ಗೆ ಎದ್ದು ಕೂಡಲೇ ಆ ನೀರೊಳಗೆ ಪಟಕ, ಉಪ್ಪು, ಕರ್ಪೂರ ಹಾಕಿ ಸ್ವಲ್ಪ ವಿನಿಗರ್ ಹಾಕಿ, ಇನ್ನೂ ಪವರ್ಫುಲ್ ಆಗ್ಬೇಕಂದ್ರೆ ಒಂದು ಚಿಟಿಕೆ ದೈವಿಕ ಚೂರ್ಣ ಹಾಕಿಡ್ರಿ. ಇಂಥ ವ್ಯವಸ್ಥೆ ಮಾಡಿರಿ. ಯಾರಾದರೂ ಒಳಗೆ ಬರಬೇಕಾದಾಗ ಆ ಕಾಲ್ಡೋನಿಯೊಳಗೆ ಕಾಲು ಎದ್ಕೊಂಬರ್ರಿ ಅಂತೇಳ್ರಿ. ಈ ನಡುವೆ ಕಾಲ್ಡೋನಿ ಹೋಯಿತು. ಆದಾಗ್ಯೂ ಇನ್ನೂ ಒಂದು ಪ್ರಚಲಿತ ಸ್ಥಿತಿ ಇದೆ. ಏನು? ಬಂದವರಿಗೆ ಮೊದಲು ಕಾಲಿಗೆ ನೀರು ಕೊಡು ಅಂತಾರೆ. ಗೊತ್ತದೆ? ಕಾಲಿಗೆ ನೀರು ಕೊಡ್ರಿ ಅಂತಾರೆ. ಕಾಲಿಗೆ ನೀರು ಕೊಟ್ಟು ಅವ್ರ ಪಾದಕ್ಕೆ ನೀರು ಹಾಕ್ತಾರೆ, ಅಥವಾ ಅವರೇ ಹಾಕ್ಕೊತಾರೆ. ಹಾಕ್ಕೊಂಡಾದ್ಮೇಲೆ ಕೈಗೆ ಒರೆಸ್ಕೊಳ್ಳಿಕ್ಕೆ ಇದನ್ನು ಕೊಡ್ತೀರಪ್ಪ, ಟವೆಲ್ಲು ಒರೆಸ್ಕೊಂಡು ಒಳಗೆ ಬರ್ತಾರೆ. ಒಳಗೆ ಬಂದು ಕುಂತ್ಕೊಳ್ಳೆ ಒಂದು ಸ್ವಲ್ಪ ಒಂದು ಚುಟ್ಟಿಗೆ ಒಂದು ತುಂಡು ಬೆಲ್ಲವನ್ನು ಕೊಡ್ತೀರಿ. ಬೆಲ್ಲವನ್ನು ಕೊಟ್ಟು ಅಥವಾ ಸಕ್ಕರೆಯನ್ನು ಕೊಡ್ತೀರಿ. ಬೆಲ್ಲ ಅಥವಾ ಸಕ್ಕರೆಯನ್ನು ಕೊಟ್ಟು ನೀರು ಕುಡಿಲಿಕ್ಕೆ ಹೇಳ್ತೀರಿ. ಇದು ಪರಂಪರೆ, ಈಗ ಹೋಗಿಬಿಟ್ಟದ್ದು. ಆದರೆ ನಿಜವಾಗ್ಲೂ ಈಗ ಇರಬೇಕು. ಆದ ಕಾರಣ ನಿಮ್ಮ ಮನೆಯೊಳಗೆ ಯಾರೆಲ್ಲ ಬರ್ತೀರಿ, ಅಥವಾ ಮಂದಿ ಬರಲಿ ಬಿಡಲಿ, ನೀವೇ ಅಡ್ಡಾಡ್ತೀರಿ ಅಂತ ತಿಳ್ಕೊಳ್ಳಿ, ಹೊರಗಡೆಯಿಂದ ಒಳಗೆ ಬರುವಾಗ ಕಾಲು ಎದ್ದಿ ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಡಿ. ಆ ಕಾಲ್ಡೋಣಿ ಒಳಗೆ ಅಥವಾ ಪ್ಲಾಸ್ಟಿಕ್ ಟ್ರೇ ಸಿಗ್ತಾವ್ರಿ, ಒಂದು 3 ಇಂಚ್ ಎತ್ತರ ಇರ್ತಕ್ಕಂಥ ಪ್ಲಾಸ್ಟಿಕ್ ಚೌಕ ಟ್ರೇ ಸಿಗ್ತಾವೆ. ಪ್ಲಾಸ್ಟಿಕ್ ಟ್ರೇ, ಅದ್ರಲ್ಲಿ ನೀರು ಹಾಕ್ರಿ, ಉಪ್ಪು ಹಾಕ್ರಿ, ಪಟಕ ಹಾಕ್ರಿ, ಆನಂತರ ಇದು ಏನು ಕರ್ಪೂರ ಹಾಕ್ರಿ. ಅದು ಪಚ್ಚ ಕರ್ಪೂರ ಆಗಿರ್ಬೇಕು. ಪಚ್ಚ ಕರ್ಪೂರ ಪುಡಿ ಮಾಡಿ ಹಾಕಿಬಿಡ್ರಿ. ಸಾಕ್ರಿ. ಇದು ಒಂದು ಮಾಡ್ರಿ, ನೀವು ಎಷ್ಟು ಚೇಂಜ್ ಆಗುತ್ತೆ. ಇನ್ನು 2ನೇ ಹಂತ ಏನಪ್ಪ ಅಂತಂದ್ರೆ, ಒಳಗೆ ಬಂದುಕೊಳ್ಳಿ. ಕಾಲು ಎದ್ದೆ ಮನೆಗೆ ಬಂದಿರ ಒಳಗೆ ಬಂದು ಕೂಡಲೇ ಒಂದಿಷ್ಟು ದೈವಿಕ ಚೂರ್ಣ ಹಾಕಿರಿ. ದೈವಿಕ ಚೂರ್ಣ ನಿಮಗೆ ಗೊತ್ತಿಲ್ಲ, ದೈವಿಕ ಚೂರ್ಣದ ಒಂದು ಮಹಾಮಹಿಮತೆಯನ್ನು ನಿಮ್ಮ ಮುಂದೆ ಪೂರ್ಣ ಇಟ್ಟಿಲ್ಲ. ಕನಿಷ್ಠ ಒಂದು 20 ಎಪಿಸೋಡ್ ಹಾಕವು ದೈವಿಕ ಚೂರ್ಣ ಬಗ್ಗೆ ಹೇಳಬೇಕಂದ್ರೆ. ನೀವು ನೋಡಿರ್ಬೇಕಾರೆ ತಂತ್ರ ಮಂತ್ರ ಯಂತ್ರ ತಂತ್ರ ಸಾಧನದೊಳಗೆ ನೆಗೆಟಿವಿಟಿ ರಿಮೂವ್ ಮಾಡೋದ್ರೊಳಗೆ ದಾಲ್ಚಿನ್ನಿ ಬಳಸ್ರಿ ಅಂತ ಹೇಳ್ತಾರೆ. ಹೌದಾ? ದಾಲ್ಚಿನ್ನಿ ಬಳಸ್ರಿ ಅಂತಾರೆ, ಕರ್ಪೂರ ಬಳಸ್ರಿ ಅಂತ ಹೇಳ್ತಾರೆ, ಲವಂಗ ಬಳಸ್ರಿ ಅಂತ ಹೇಳ್ತಾರೆ. ಇವೆಲ್ಲರ ಸಮ್ಮಿಶ್ರಣ ರೀ. ಅದರ ಜೊತೆಗೆ ಹಿಮಾಲಯದ ಕೆಲವೊಂದು ಅದ್ಭುತವಾದ ಚಮತ್ಕಾರಿ ಬೇರುಗಳ ಈಗ ಅದು ಅಲಭ್ಯ ಆಗ್ಯಾವ. ಈ ಮೊದಲ ಇದೇ ಒಂದು 5-6 ತಿಂಗಳ ಹಿಂದೆ ನನಗೆ ಬರೀ ಒಂದು 1600 ರೂಪಾಯಿಗೆ ಒಂದು ಸಿಗತಕ್ಕಂಥ ಬೇರು ಇವತ್ತು 2500-3000 ಸಿಗತ್ತೇವೆ. ಆದ್ರೆ ಅದು ನನಗೆ ಭಾಳ ಹಿಡಿಸೈತ. ಹೀಗಾಗಿ ನಾನು ಹಾಕಲೇಬೇಕಾಗಿದೆ. ಅಂದರೆ ಹಾಕ್ತೀನಿ. ಆದರೆ ಕಾಸ್ಟ್ ಜಾಸ್ತಿ ಆಗೋದು ಹೊಂಟದ. ನಿಮಗೆ ಒಂದಿಷ್ಟು ಚೂರ್ಣ ಕೊಟ್ಟು ಒಂದು 900 ರೂಪಾಯಿ ಅಂತ ಹೇಳಿದ್ರೆ ನಿಮ್ಮ ಕಣ್ಣು ಕೆಂಪು ಹಾಕ್ಕವ. ಅದಕ್ಕೆ ನಾನೇ ಹೇಳ್ತೀನಲ್ಲ, ನೀವು ಮನ್ಯಾಗ ಮಾಡ್ಕೊರಿಪ್ಪ, ಮಂತ್ರಿಸ್ತೀನಿ ಅಂತ ಹೇಳ್ತೀನಿ. ಅದು ಅನಿವಾರ್ಯ. ಏನು ಮಾಡೋದು? 2 ಒತ್ತಟ್ಟಿಗೆ ಹೋಗ್ಲಿ ಶಕ್ಕಿಲ್ಲ.
ಒಂದಿಷ್ಟು ರೊಕ್ಕ ತ್ಯಾಗ ಮಾಡೋಕ್ಕಾರೆ ಕಲಿಬೇಕು, ಇಲ್ಲ ಬಿಟ್ಟು ಬಿಡ್ಬೇಕು ಅಷ್ಟೇ. ಸೊ ಇದನ್ನು ಒಳಗೆ ಬಂದ್ಕೊಳ್ಳಿ. ಒಂದಿಷ್ಟು ದೈವಿಕ ಚೂರ್ಣ, ಒಂದು ಸ್ವಲ್ಪ ಉಪ್ಪು, ದೈವಿಕ ಚೂರ್ಣ ಅರ್ಧ ಚಮಚೆಗಿಂತ ಕಡಿಮೆ ರೀ. ಹೀಗೆ ತೊಗೋಬೇಕಂತ ಹೇಳ್ತೀನಿ ನಾನು. ಇದಕ್ಕೆ ಮೃಗಿ ಮುದ್ರಾ ಅಂತಾರೆ ನೋಡಿ. ಮೃಗಿ ಚಿಗರೆ ಆಕಾರವಾಗಿ ಬರ್ತೈತೆ. ಇದು ನಡುವಿನ 2 ಬೆರಳು ಮತ್ತು ಹೆಬ್ಬೆರಳು ಕೂಡಿಸ್ಕೊಂಡು ಚೂರ್ಣವನ್ನು ತಗೋಬೇಕು. ತಗೊಂಡು ಅದ್ಭುತ ಪರಿಣಾಮ ಅದ ದೈವಿಕ ಚೂರ್ಣಕ್ಕೆ. ಅದು ಸ್ವಲ್ಪ ಹಾಕೋರಿ. ಸ್ವಲ್ಪ ಉಪ್ಪು, ಅರ್ಧ ಚಮಚೆ ಉಪ್ಪು, ಪುಡಿ ಉಪ್ಪು, ಅರ್ಧ ಚಮಚೆ ದೈವಿಕ ಚೂರ್ಣ ಹಾಕ್ಕೊಂಡು ಒಂದು 2-3 ಹನಿ ಜೇನುತುಪ್ಪ ಹಾಕೋರಿ. ಶುದ್ಧ ಜೇನು ಇರಬೇಕು, ಸಕ್ಕರೆ ಇರಬಾರ್ದು, ಸಕ್ಕರೆ ಪಾಕ ಇರಬಾರ್ದು. ಹಾಕೋರಿ, ಪೂರ್ಣ ತಿಕ್ಕೋರಿ. ಹಿಂಗೆ ತಿಕ್ಕೋರಿ, ಪೂರ್ಣ ತಿಕ್ಕೊಂಡು ಇಲ್ಲಿವರೆಗೂ ತಿಕ್ಕೊಂಡು ಸ್ವಚ್ಛ ತೊಳ್ಕೊಂಬಿಡ್ರಿ. ಅವಾಗ ನಿಮ್ಮ ಕೈಗಳಿಗೆ ಕಳ ಬರ್ತದ. ಕೈಗಳಲ್ಲಿ ಮಲಗಿರ್ತಕ್ಕಂಥ ದೈವತ್ವ ಶಕ್ತಿ ಜಾಗೃತ ಆಗ್ತದೆ. ಗೊತ್ತಾ? ಒಳಗೆ ಬರಬೇಕಾದ್ರೆ ಅದನ್ನು ಮಾಡಿ ಬನ್ನಿ. ಕಾಲ್ಡೋನಿ ಒಳಗೆ ಹಾಕ್ಕೊಂಡು ಹೊರಗಿಂದ ಒಳಗೆ ಬರಬೇಕಾದ್ರೆ ಒಳಗೆ ಬಂದು ಕೂಡಲೇ ಇಷ್ಟೇ ಮಾಡಿರಿ. ಏನು ಬದಲಾವಣೆ ಆಗುತ್ತೋ ನೋಡ್ಕೊರಿ ನೀವು. ಏನು ಬದಲಾವಣೆ ಆಗುತ್ತೆ? ಭಾಳ ಮಂದಿ ಪ್ರಶ್ನೆ ಆಗ್ತಾರೆ, ದೈವಿಕ ಚೂರ್ಣದ ಮತ್ತೇನಲ್ಲ. ನೀವು ಯಾರು ಮಾತಾಡ್ತಿರ್ತೀರಿ, ನೀವು ವಾಗ್ಮಿಗಳಿದ್ದೀರಿ, ಲೆಕ್ಚರರ್ ಅದಿರಿ, ಅಥವಾ ಮೀಟಿಂಗ್ ಮಾಡ್ತೀರಿ. ಆ ಹೊತ್ತಿನಾಗ ಒಂದಿಷ್ಟು ದೈವಿಕ ಚೂರ್ಣ, ಒಂದಿಷ್ಟು ಬ್ರೌನ್ ಶುಗರ್ ಸಿಗೋದೇ ಹೋದರೆ ಇದೇ ಮಾಮೂಲಿ ಸಕ್ಕರೆ, ಒಂದು ಸ್ವಲ್ಪ ರೀ, ಒಂದು ಕಡಲೆಕಾಳಷ್ಟು ದೈವಿಕ ಚೂರ್ಣ, ಒಂದಿಷ್ಟು ಸಕ್ಕರೆ, ಅದು ಬ್ರೌನ್ ಶುಗರ್ ಇರ್ಬೋದು, ವೈಟ್ ಶುಗರ್ ಇರ್ಬೋದು, ಕೂಡಿಸಿ ನೀವು ಕಿಮಾವ್ ಹಾಕೊತಿರಲ್ಲ, ತಂಬಾಕು ಹಾಕೊತಿರಲ್ಲ, ಹಿಂಗೆ ತೊಗೊಂಡು ಇಟ್ಕೊತಿರಲ್ಲ, ಕಿಮಾವ್ ಹಾಕೊಂಡಂಗೆ, ತಂಬಾಕು ಹಾಕೊಂಡಂಗೆ ಈ ಕೆಳಗೆ ಇಟ್ಕೊಂಡ್ಬಿಡ್ರಿ. ಕೆಳಗೆ ಇಟ್ಕೊಂಡು ಮಾತಾಡ್ರಿ, ಕೆಳಗೆ ಇಟ್ಕೊಂಡು ಮೀಟಿಂಗ್ ಮಾಡಿರಿ, ಕೆಳಗೆ ಇಟ್ಕೊಂಡು ಪ್ರವಚನ ಮಾಡಿರಿ. ನೋಡ್ರಿ ಬೇಕಾದ್ರೆ ಪರೀಕ್ಷೆ ಮಾಡಿರಿ, ಏನು ಹೋಗ್ತದೆ? ಎಲ್ಲ ಪುಕ್ಕಟೆ, ಒಂದಿಷ್ಟು ಖರ್ಚಾಗ್ತದಪ್ಪ. ಮಾಡಿ ನೋಡ್ರಿಲ್ಲ. ಸುಮ್ಮನೆ ಅದು ಆಯಿತು ಇದು ಆಯಿತು, ಅಷ್ಟು ಕಷ್ಟ ಇಷ್ಟು ಕಷ್ಟ ಅನ್ನೋಕ್ಕಿಂತ ಇದೆಲ್ಲ ಪುಕ್ಕಟೆಯಾಗಿ ಬರ್ತಕ್ಕಂಥ ಒಂದಿಷ್ಟು ಸಾಧನೆ ಮಾಡಿ ಚಮತ್ಕಾರ ಆಗ್ತದೆ ರೀ. ನೀವು ನೋಡ್ರಿ ಬೇಕಾದ್ರೆ. ನೀವು ಅಪನಂಬಿಕೆಯಿಂದ ಶುರು ಮಾಡಬೇಡಿ. ಅಪನಂಬಿಕೆ ಇದ್ರಪ್ಪ ಅಂದ್ರೆ, ನಿಮ್ಮ ಮನಸ್ಸು ಒಪ್ಪದೇ ಇದ್ರೆ ಮಾಡಲಿಕ್ಕೆ ಹೋಗಬೇಡಿ. ಅನಂತ ನನಗೂ ಬೈಕೋಬೇಡಿ. ಇವರೆಲ್ಲ ಮೂಢನಂಬಿಕೆಗಳನ್ನು ಪ್ರಚಾರ ಮಾಡ್ತಾರೆ ಅಂತ ತಿಳ್ಕೊಂಡು. ಮೂಢನಂಬಿಕೆ ಅಲ್ವೇ ಇಲ್ರಿ. ಮೂಢನಂಬಿಕೆ ಅಂತಂದ್ರೆ ನೀವು ಮೂಢರದ್ರಿ ಅಂತ. ನೀವೇ ಮೂಢರು, ಮಹಾ ಮೂಢರದ್ರಿ ನೀವು. ಮೂಢನಂಬಿಕೆ ಅಲ್ವೇ ಇಲ್ಲ. ಇದು ಸೈನ್ಸ್. ಇದೊಂದು ಪೌರಾಣಿಕ, ಪ್ರತಿ ಕ್ಷಣಕ್ಕೂ ಪೌರಾಣಿಕ ಹಿನ್ನೆಲೆ ಅದ, ಸೈನ್ಸ್ ಅದ. ಬಟ್ ನಿಮ್ಗೆ ಮಾಡಿ ನೋಡೋ ವ್ಯವಧಾನ ಇಲ್ಲ ಅಷ್ಟೇ. ಸೊ ಮಾಡ್ತೀರಾ? ಒದ್ದಾಡಬೇಡಿ. ಹಾಗಿದೆ ಹೀಗಿದೆ, ಮನ್ಯಾಗ ಅಷ್ಟಿದೆ ಯಾರು ಲೈಕ್ ಮಾಡೋದಿಲ್ಲ, ಯಾವ ಕೆಲಸ ಆಗೋದಿಲ್ಲ ಅದೆಲ್ಲ ಗುಣಗಂತೂ ಯಾಕೆ ಕೂಡ್ತೀರಾ? ಹೊರಗಡೆಯಿಂದ ಒಳಗೆ ಬರಬೇಕಾದಾಗ ಕಾಲು ದೋಣಿಯಲ್ಲಿ ಆ ವಸ್ತುಗಳನ್ನು ಹಾಕಿ ಈ ಕಾಲು ಎದ್ದು ಒಳಗೆ ಬನ್ನಿ. ಮನೆಗೆ ಬಂದು ಕೂಡಲೇ ಅದು ಇದು ಮಾತಾಡದೆ, ಮಕ್ಕಳನ್ನು ಮುಟ್ಟದೆ, ಹೆಂಡತಿಯನ್ನು ಮುಟ್ಟದೆ, ಏನೂ ಸಾಮಾನು ಮುಟ್ಟದೆ, ನಿಮ್ಮ ಕೈಗಳನ್ನು ಒಂದಿಷ್ಟು ಉಪ್ಪು, ನಂತರ ದೈವಿಕ ಚೂರ್ಣ, ಅನಂತರ ಒಂದು ಸ್ವಲ್ಪ ಜೇನುತುಪ್ಪ, ಇದನ್ನು ಕೂಡಿಸಿ ಕೈ ಒರೆಸ್ಕೊಂಡು ಕೂಡ್ರಿ. ಅದ್ಭುತ, ಪರಮಾದ್ಭುತ. ಇದನ್ನು ಮಾಡಿ ನೋಡಿ ನಿಮಗೆ ಅನಿಸಿದ್ದನ್ನು ನಾನು ಮುಂದೆ ಹೇಳ್ತೀರಂತ ಭಾವಿಸ್ತೀನಿ. ಎಷ್ಟೋ ಮಂದಿ ಗೌಪ್ಯ ಮಾಡ್ಕೊತಾರೆ. ಯಾವಾಗಲೂ ಎಲ್ಲೋ ಭೇಟಿ ಆದಾಗ ಗುರುಗಳ ನೀವು ಹೇಳ್ದಾಗ ಮಾಡಿದೀನಿ ರೀ, ಭಾಳ ಚಲೋ ಆಗೈತೆ ರೀ ಗುರುಗಳ, ಭಾಳ ಅನುಕೂಲ ಆಗೈತೆ ರೀ ಅಂತ ಅವಾಗ ಅಂತಾರೆ. ಕಮೆಂಟನ್ನು ಹಾಕೋದಿಲ್ಲ, ತಿಳಿಸೋದೂ ಇಲ್ಲ. ನಿಮ್ಮ ಇಷ್ಟ ಅದು. ನಾನಂತೂ ಹೇಳುವಷ್ಟು ಹೇಳ್ತೀನಿ. ನಾ ಹೇಳೋದಷ್ಟೇ ನನ್ನ ಕೈಯಾಗದ. ಅದನ್ನು ಪಾಲನೆ ಮಾಡಿ ಅದರ ಅನುಭವವನ್ನು ನಾನು ಮುಂದೆ ಹೇಳೋದು ನೀವು ಬಿಟ್ಕೊಟ್ಟದ್ದು. ಶ್ರೀ ಗುರುದೇವ್ ಒಳ್ಳೆಯದಾಗಲಿ.